ಮಾನ್ಯ ಕೃಷ್ಣ ಬೈರೇಗೌಡರು ಖರಾಬ್ ಜಮೀನನ್ನ ಕೆರೆ ಮತ್ತು ಸ್ಮಶಾನ ಜಾಗವನ್ನ ಯಾವ ರೀತಿ ತಮ್ಮ ಹೆಸರಿಗೆ 21-22ರಲ್ಲಿ ಪಾಣಿನಲ್ಲಿ ಅವ್ರ ಹೆಸರು ಕೂಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಸಜ್ಜನ ರಾಜಕಾರಣಿಗಳಿದ್ರು, ರಾಮಕೃಷ್ಣ ಹೆಗ್ಡೆಯವರಾಗ್ಬೋದು ಅಥವಾ ನಮ್ಮ ಕೃಷ್ಣ ಬೈರೇಗೌಡರು ತಂದೆಯವರು ಬೈರೇಗೌಡರಾಗ್ಬೋದು. ಬೈರೇಗೌಡ್ರೆ ಆ ಕೆಲಸ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸರ್ಕಾರಿ ಜಾಗ, ಬಿ ಖರಾಬು, ಇದನ್ನು ನಾವು ಹೆಂಗೆ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರು. ಅವರ ನಮ್ಮ ಕೃಷ್ಣ ಬೈರೇಗೌಡರು ಫಾಲೋವರ್ಸ್ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಕಳ್ಳಿ ಬೇಲಿ ಇದೆ, ಇದು ಆ ಬೇಲಿ ಇದೆ, ಈ ಬೇಲಿ ಇದೆ ಅಂತ ನೋಡಿ. ಅವ್ರಿಗೆ ಎಲ್ಲ ಸರ್ಕಾರ ಯಾವಾಗ ಖರಾಬ್ ಇರುತ್ತೆ ಆ ಜಾಗಕ್ಕೂ ನಾವು ಬೇಲಿ ಹಾಕೊಳ್ಳೋದೇನು ದೊಡ್ಡ ಕೆಲಸ ಅಲ್ಲ. ಬೇಲಿ ಅದಷ್ಟಕ್ಕದೇ ಬೆಳೀತಾ ಇರ್ತೈತೆ. ಅದನ್ನು ಇವರು ಆಧಾರ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಏನು ಇಷ್ಟು ದಿನದಿಂದ ಆರೋಪಗಳು ಮಾಡಿದ್ದಾರೆ ನಮ್ಮ ನಾಯಕರು, ನಮ್ಮ ಪಕ್ಷದ ರಾಜ್ಯ ನಾಯಕರಾಗ್ಬೋದು, ಜಿಲ್ಲಾ ನಾಯಕರಾಗ್ಬೋದು. ಇದ್ರ ಬಗ್ಗೆ ಇವ್ರ ಹತ್ರ ಏನನ್ನ ದಾಖಲೆ ಇದ್ದಿದ್ರೆ ಕೃಷ್ಣ ಬೈರೇಗೌಡರ ಹತ್ರ ಆ ದಾಖಲೆನ ರಿಲೀಸ್ ಮಾಡಬೇಕಾಗಿತ್ತು. ಯಾಕೆ ಇದುವರೆಗೂ ಅವ್ರು ರಿಲೀಸ್ ಮಾಡಲಿಲ್ಲ? ನಮ್ಮ ಹತ್ರ ಇರೋ ದಾಖಲೆನ ಇವತ್ತು ನಾವು ಲೋಕಾಯುಕ್ತರಿಗೆ ಕೊಟ್ಟಿದ್ದೀವಿ. ಇದ್ರ ಮೇಲೆ FIR ಆಗಬೇಕು, ಕ್ರಮ ತಗೋಬೇಕು, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂತಲೂ ಹೇಳಿದ್ದೀವಿ. ಏನು ಕೃಷ್ಣ ಬೈರೇಗೌಡರಿಗೆ ಏನನ್ನ ನೈತಿಕತೆ ಇದ್ರೆ, ನೈತಿಕ ರಾಜಕಾರಣಿ ಅವರಾಗಿದ್ರೆ, ಯಾಕೆಂದ್ರೆ ಅವ್ರ ತಂದೆಯವರು ಒಳ್ಳೆ ರಾಜಕಾರಣಿ ಅಂತವರು ಮಗ ಆಗಿದ್ಕೊಂಡು ಇವರು ಈ ರೀತಿ ನಡ್ಕೊಂತಾರೆ ಅಂದ್ರೆ ಇಂಥ ಹೇಸಿಗೆ ಕೆಲಸನ ಇನ್ನೊಂದಿಲ್ಲ. ಯಾಕೆಂದ್ರೆ ಅವ್ರು ಈಗಾಗಲೇ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಂತ ವಿಚಾರ ಮಾಡಬೇಕಾಗಿತ್ತು. ಅವ್ರೇನ್ ಮಾಡಿದ್ರು? ಏನೂ ಮಾಡ್ತಾ ಇಲ್ಲ. ನಮ್ಗೆ ಇದು ಯಾರೋ ಮಹಾರಾಜರು ಮಹಾರಾಜರು ಹೆಂಗ್ ಕೊಟ್ಬಿಟ್ರು? ಯಾರೋ ಒಬ್ಬ ಇವನ್ ಬಂದಿದ್ದು ಮೊನ್ನೆ ನಾವು ಮಾರಿದ್ದವ್ರನ್ನ, ನಾವು ಮಾರಿರೋದು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಮಾರಿರೋಂಥ ಜಮೀನು ಅದರ ದಾಖಲೆ ಬಿಡುಗಡೆ ಮಾಡಿ ಈಗ ಈ ಲೋಕಾಯುಕ್ತ ಆಫೀಸ್ ಕೂಡ ನಾನು ರಿಜಿಸ್ಟರ್ ಮಾಡ್ಕೋಬೋದು ಇನ್ನೊಬ್ಬರಿಗೆ. ಆ ಥರ ಇವ್ರು ಮಾಡ್ಕೊಂಡ್ರೆ ಅದು ಸರ್ಕಾರಿ ದಾಖಲೆ ಹೆಂಗಾಗುತ್ತೆ? ಯಾಕೆ ಅವ್ರು ರಿಲೀಸ್ ಮಾಡ್ತಾ ಇಲ್ಲ? ಅವ್ರ ಹತ್ರ ಅವ್ರದ್ದೇ ಜಮೀನಾಗಿದ್ರೆ ಅವ್ರ ದಾಖಲೆ ರಿಲೀಸ್ ಮಾಡಲಿ, ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಅದಕ್ಕೋಸ್ಕರ ನಾವು ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಕ್ಲೀನ್ ಚಿಟ್ಟು, ನಾನು ಇದು ಅಂತೇಳಿ ಕೃಷ್ಣ ಬೈರೇಗೌಡರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಇರೋ ದಾಖಲೆ ಇಲ್ಲ, ನಾವು ಲೋಕಾಯುಕ್ತರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಹಾಕಿಸ್ತೀವಿ, ನಿಮ್ಮ ಹತ್ರ ಇರುವಂಥ ದಾಖಲೆಗಳನ್ನ ಇಲ್ಲಿ ತಗೊಂಡು ಕೊಡಿ, ಆವಾಗ ನಾವು ಸುಮ್ಮನೆ ಇರೋಕ್ಕಾಗುತ್ತೆ. ಸುಮ್ಮನೆ ನಮ್ಮ ಹತ್ರ ದಾಖಲೆ ಇದೆ, ಅದಿದೆ ಅಂತೇಳಿ ಬೆದರಿಸಂತ ವಿಚಾರ ಮಾಡಬೇಡಿ. ದಾಖಲೆ ಇರೋದನ್ನ ರಿಲೀಸ್ ಮಾಡಿ, ಪತ್ರಿಕೆಗಳಿಗೆ ರಿಲೀಸ್ ಮಾಡಿ, ನಿಮ್ಮಂಥ ಮೀಡಿಯಾದವ್ರು ಕೊಡಲಿ, ಲೋಕಾಯುಕ್ತರು ಕಂಪ್ಲೇಂಟ್ ಕೊಡಲಿ, ಇಲ್ಲಿ ತಂದು ಕೊಡಲಿ, ಆವಾಗ ನಾವು ಸುಮ್ಮನೆ ಆಗ್ತೀವಿ. ನಮ್ಮನ್ನು ಬೆದರ್ಸಕ್ಕಾಗೋದಿಲ್ಲ. ಅಲ್ಲ, ಮೀಡಿಯಾದ ಇದರಲ್ಲಿ ಫೇಸ್ಬುಕ್ಗಳಲ್ಲಿ ಹಾಕ್ತಾರಲ್ಲ, ಅದಂಗೆ ಇದಂಗೆ ಅವೆಲ್ಲ ಬೇಡ. ನಿಮ್ಮ ಹತ್ರ ಏನಾದರೂ ದಾಖಲೆ ಇರೋಂಥದ್ದನ್ನ ತಂದು ಕೊಡಿ, ಆವಾಗ ಇದಾಗುತ್ತೆ ಅಂತೇಳಿ ಹೇಳ್ತಾ ನಾನು ಎರಡು ಮಾತು.